ಇವತ್ತು ನಾನು ನೋಡಿದೆ 6ಗೆ ಬಾಲಿ ನಾಪತ್ತೆ ಆಗ್ಬಿಡ್ಬೇಕಾ? ಹೈ ಹಲೋ ನಮಸ್ತೆ, ವೆಲ್ಕಮ್ ಟು ಐಶು ನಾಯಕ್ ಮಿನಿ ವ್ಲಾಗ್. ನಾನು ತುಂಬ ದಿನ ಆದ್ಮೇಲೆ ಇವತ್ತು ಕಾಲೇಜ್ ಕಡೆ ಹೊರಟೆ. ಹೋಗಿದ ತಕ್ಷಣ ನಮ್ಮ ದೀಪು ಸಿಕ್ಕಿದ್ಲು. ಅವಳನ್ನ ಕರ್ಕೊಂಡು ನಾನು ಕ್ಲಾಸ್ ಕಡೆ ಹೋದ್ರೆ ನೋಡಿದ್ರೆ ಕ್ಲಾಸಲ್ಲಿ ಯಾರು ಬಂದೇ ಇಲ್ಲ. ಕ್ಲಾಸಲ್ಲಿ ಏನು ಅರ್ಥ ಆಗದೆ ಇದ್ರು ನಾವು ಮಾತ್ರ ಆಕ್ಟಿಂಗ್ ಮಾಡ್ತಿದ್ವಿ. ಪಾಪ ಕನ್ನಡ ಮ್ಯಾಮ್ ಕ್ಲಾಸ್ಗೆ ಯಾರು ಬಂದೇ ಇರಲಿಲ್ಲ. ನಾನು ಕೀರ್ತಿ ದೀಪು ಬಿಟ್ಟು ನಮ್ಮಷ್ಟು ಸಿನ್ಸಿಯರ್ ಸ್ಟೂಡೆಂಟ್ ಯಾರು ಜಗತ್ತಲ್ಲಿ ಇಲ್ವೇ ಇಲ್ಲ ಅನ್ಸ್ಬಿಡ್ತು ಅಂಕ್ಷಣ. ನಾನು ಹೇಳ್ದಂಗೆ ನಾವೇನು ಅಷ್ಟೇನು ಸಿನ್ಸಿಯರ್ ಅಲ್ಲ, ಅವಾಗ ಕಾಲೇಜಿಗೆ ಬರ್ತೀವಿ ಅಷ್ಟೇ. ಅವಾಗ ನೆಕ್ಸ್ಟ್ ಕ್ಲಾಸಿಗೆ ರಚನಾ ಚಿನ್ನು ಬಂದಿದ್ರು. ಅವ್ರಿಗೆಲ್ಲ ಆಯ್ ಮಾಡಿಬಿಟ್ಟು ನಾನು ಕ್ರಿಕೆಟ್ ಆಡೋಕ್ಕಂತ ಹೋದೆ. ನಾನು ನೋಡಿದೆ 6ಗೆ ಬಾಲೆ ನಾಪತ್ತೆ ಆಗೋಗಿತ್ತು. ಆಮೇಲೆ ಎಲ್ಲ ಕ್ಲಾಸಸ್ ಮುಗಿಸ್ಕೊಂಡು ಕಾಲೇಜಿಗೆ ಒಂದು ಬೈ ಬೈ ಹೇಳಿ ನಾವು ತಿಂಡಿ ತಿನ್ನಕ್ಕೆ ಬಂದ್ವಿ. ಸರಿಯಾಗಿ ತಿಂಡಿ ಮಾಡ್ಕೊಂಡು ಆಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಅದರಲ್ಲೂ ಕೂಡ ನಮಗೆ ಸೀಟ್ ಸಿಕ್ಕಿದೆ, ಹ್ಯಾಪಿ. ಆಮೇಲೆ ನಾವು ಹೋಗಿದ್ದೆ ಅಂಗಡಿಗೆ. ಯಾವ ಅಂಗಡಿ ಅಂದರೆ ಹೆಣ್ಮಕ್ಳು ಫೇವ್ರೇಟ್ ಅಂಗಡಿ. ಅದು ಯಾವುದಂದ್ರೆ ಸೀರೆ ಅಂಗಡಿ. ಅಲ್ಲಿಗೆ ಹೋಗಿದ್ವಿ ಯಾಕಂದರೆ ನನ್ನ ಫ್ರೆಂಡು ಸೀರೆ ತೊಗೋಬೇಕಿತ್ತಂತೆ. ಅದರಲ್ಲಿ ಎಷ್ಟೊಂದು ಸೀರೆ ನೋಡಿ ವೆಯ್ಟ್ ಮಾಡಿ ಲಾಸ್ಟಲ್ಲಿ ಒಂದು ಸೀರೆ ತಗೊಂಡು ಬಂದ್ಲು. ನಂತರನೇ ಯಾರೋ ಅವಳು ನಿಂತಿದ್ಲು. ಅವಳನ್ನ ನೋಡ್ಕೊಂಡು ನಾನು ಅವಳಿಗೊಂದು ಬಾಯ್ ಹೇಳಿ ದೀಪು ನಾನು ಬಂದು ಮತ್ತೆ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿದ್ವಿ. ನನ್ನ ಬಸ್ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನನ್ನ ಬಸ್ ಬಂತು ಅಂತೇಳಿ ನಾನು ಹತ್ಕೊಂಡು ಬಂದು ಪೇಜಿಗೆ ಬಂದು ಮಾವಿನಕಾಯಿ ಕಟ್ ಮಾಡಿ ಸರಿಯಾಗಿ ಉಪ್ಪು ಖಾರ ಎಲ್ಲ ಹಾಕೊಂಡು ತಿಂದೆ. ವಾವ್ ಅಂತ ಹೇಳ್ಬೋದು, ಅಷ್ಟೊಂದು ಟೇಸ್ಟಿಯಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.